ನಮಸ್ತೆ ಎಲ್ರಿಗೂ ಸುಬ್ಬೂಸ್ ಕಿಚನ್ಗೆ ಸ್ವಾಗತ. ನನ್ನ ಹೆಸರು ಶಯನ್. ನಾನಿವತ್ತು ಒಂದು ಹೊಸ ಡಿಶ್ ಜೊತೆ ಬಂದಿದ್ದೀನಿ. ಏನದು ಹೊಸ ಡಿಶ್ಶು? ದಮ್ ಆಲೂ ಬಿರಿಯಾನಿ. ನೋಡೋಣ ಹೇಗೆ ದಮ್ ಆಲೂ ಬಿರಿಯಾನಿ ಪ್ರಿಪೇರ್ ಮಾಡೋದು ಅಂತ ಕಲ್ತ್ಕೊಳ್ಳೋಣ. ಬನ್ನಿ ಎಲ್ಲರೂ. ಸೊ ಬನ್ನಿ ನೋಡೋಣ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ಅಂತ. ನಾನಿಲ್ಲಿ ಒಂದು ಬೌಲ್ ಅಷ್ಟು ಆಗೋಷ್ಟು ಬಾಸ್ಮತಿ ರೈಸ್ ತೊಗೊಂಡಿದ್ದೀನಿ. ಸೆಕೆಂಡ್ ಬಂದುಬಿಟ್ಟು ಬೇಬಿ ಪೊಟ್ಯಾಟೋಸ್ ಪೀಲ್ ಮಾಡಿ ಇಟ್ಕೊಂಡಿದ್ದೀನಿ. ಬೇಬಿ ಪೊಟ್ಯಾಟೋಸ್ ಇಲ್ಲ ಅಂತಂದ್ರೂ ನಾರ್ಮಲ್ ಪೊಟ್ಯಾಟೋಸ್ನ ಕಟ್ ಮಾಡಿ ಪೀಲ್ ಮಾಡಿ ಇಟ್ಕೊಬೋದು. ಮತ್ತು ಬೇಕಾಗುವಂತಹ ಸಾಮಗ್ರಿ ಬಂದುಬಿಟ್ಟು ಕರ್ಡ್ಸ್, ಮೊಸರು, ಒಂದು ಅರ್ಧ ಲೀಟ್ರ್ ಆಗುವಷ್ಟು ಮೊಸರು ಇಟ್ಕೊಂಡಿದ್ದೀನಿ. ಮತ್ತು ಚಾಪ್ಡ್ ಆನಿಯನ್ಸು, ಮತ್ತು ಇಲ್ಲಿ ಗಾರ್ಲಿಕ್ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಇಲ್ಲಿ ಕೋರಿಯಾಂಡರ್ ಇಟ್ಕೊಂಡಿದ್ದೀನಿ. ಮತ್ತು ಒಂದು ಸ್ವಲ್ಪ ಹೆಚ್ಚಿರುವಂತಹ ಬೀನ್ಸ್ ಅಂದರೆ ಹುರುಳಿಕಾಯಿನ ಇಟ್ಕೊಂಡಿದ್ದೀನಿ. ಒಂದು ಚಿಕ್ಕ ಬೌಲಲ್ಲಿ ಹಾಲುಗೊಂದು ಸ್ವಲ್ಪ ಕೇಸರಿ, ಡ್ರೈ ಫ್ರೂಟ್ಸಲ್ಲಿ ನಾನು ಬಾದಾಮಿ ಇಟ್ಕೊಂಡಿದ್ದೀನಿ, ಸ್ವಲ್ಪ ಗೋಡಂಬಿ ಮತ್ತು ಪಿಸ್ತಾ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಜೀರಿಗೆ, ಮೆಣಸಿನ್ಕಾಯಿ, ಜಿಂಜರು, ಲೆಮನ್ನ ಚೆನ್ನಾಗಿ ಸ್ಕ್ವೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಒಂದಷ್ಟು ಚಕ್ಕೆ, ಲವಂಗ ಅಂಥ ಪದಾರ್ಥಗಳು ಇಟ್ಕೊಂಡಿದ್ದೀನಿ. ಮತ್ತು ಇಲ್ಲಿ ತುಪ್ಪ, ಇಲ್ಲಿ ಮಸಾಲೆ ಐಟಮ್ಸಲ್ಲಿ ಜೀರಿಗೆ ಪೌಡ್ರ್ ಇಟ್ಕೊಂಡಿದ್ದೀನಿ, ಕ್ಯುಮಿನ್ ಪೌಡ್ರ್ ಇಟ್ಕೊಂಡಿದ್ದೀನಿ, ಮತ್ತು ಕೋರಿಯಾಂಡರ್ ಪೌಡ್ರ್ ಇಟ್ಕೊಂಡಿದ್ದೀನಿ, ಬಿರಿಯಾನಿ ಮಸಾಲ, ಚಿಲ್ಲಿ ಪೌಡರ್, ಕಿಚನ್ ಕಿಂಗ್ ಮಸಾಲ ಮತ್ತು ಟರ್ಮರಿಕ್ ಪೌಡರ್. ಲಾಸ್ಟಲ್ಲಿ ಕೊನೆಗೆ ನಮಗೆ ಬೇಕಾಗುವಂಥದ್ದು ಪುದೀನ. ಇದಿಷ್ಟು ನಮ್ಮ ಸಾಮಗ್ರಿಗಳು. ಪೇಸ್ಟ್ ಮಾಡ್ಕೊಳ್ಳೋದಕ್ಕೆ ಏನೇನು ಬೇಕು ಅಂತ ನೋಡೋಣ. ನಾವು ಒಂದು ಹಿಡಿಯಷ್ಟು ಕೊತ್ತಂಬರಿ, ಒಂದು ಹಿಡಿಯಷ್ಟು ಪುದೀನ, ಮತ್ತು ಶುಂಠಿ, ಚಕ್ಕೆ, ಒಂದಷ್ಟು ಬೆಳ್ಳುಳ್ಳಿ ಮತ್ತು ಒಂದು 4-5 ಮೆಣಸಿನಕಾಯಿ. ಇಷ್ಟನ್ನು ಪೇಸ್ಟ್ ಮಾಡ್ಕೊಳ್ಳೋಣ. ಗ್ರೈಂಡ್ ಮಾಡಲಿಕ್ಕೆ ಒಂದು ಸ್ವಲ್ಪ ನೀರು ಹಾಕುತ್ತಾ ಇದ್ದೀನಿ. ಜಾಸ್ತಿ ಬೇಡ, ಸ್ವಲ್ಪ ಸಾಕು. ಬನ್ನಿ ಈಗ ಗ್ರೈಂಡ್ ಮಾಡ್ಕೊಂಡು ಬರೋಣ. ಪೇಸ್ಟ್ ಆಗಿದೆ. ಪೇಸ್ಟ್ ಮಾಡಿರೋದನ್ನು ನಾನೊಂದು ದೊಡ್ಡ ಬೌಲ್ಗೆ ಅದನ್ನು ಚೇಂಜ್ ಮಾಡ್ತೀನಿ. ಪಲಾವ್ ಮಸಾಲೆ ಏನು ಮಾಡಿದ್ದೀವಲ್ಲ ಅದಕ್ಕೆ ಒಂದು ಸ್ವಲ್ಪ ನಾವೀಗ ಮೊಸರು ಹಾಕೋಣ. ಮೊಸರು ಹಾಕಿದ್ಮೇಲೆ ಅರಿಶಿನ, ಬಿರಿಯಾನಿ ಮಸಾಲ, ಜೀರಾ ಪೌಡರ್, ಕ್ಯುಮಿನ್ ಪೌಡರ್, ಕೋರಿಯಾಂಡರ್ ಪೌಡರ್, ಕಿಂಗ್ ಮಸಾಲ, ಚಿಲ್ಲಿ ಪೌಡರ್ ಮತ್ತು ಸ್ಕ್ವಾಷ್ ಮಾಡಿರುವಂತಹ ಲೆಮನ್. ಇದಿಷ್ಟನ್ನು ಮಿಕ್ಸ್ ಮಾಡಿಬಿಡೋಣ. ತಗೊಂಡಿರೋ ಮೊಸರಿನಲ್ಲಿ 1/4 ಲೀಟ್ರಷ್ಟು ನಾನು ಅದರಲ್ಲಿ ಹಾಕ್ಕೊಂಡಿದ್ದೀನಿ. ಇದೆಲ್ಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾನೊಂದು ಸ್ವಲ್ಪ ಉಪ್ಪು ಹಾಕ್ತೀನಿ. ರುಚಿಗೆ, ನಿಮ್ಮ ರುಚಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಉಪ್ಪನ್ನು ನೀವು ಹಾಕಿ. ನಾನಿಲ್ಲಿ ಇವಾಗ ಒಂದು 3-4 ಸ್ಪೂನ್ನಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಸೊ ಆಗಲೇ ಪೇಸ್ಟ್ ಮಾಡಿ ಇಟ್ಕೊಂಡ್ವಿ. ಈಗ ಪೊಟ್ಯಾಟೋಸ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಬ್ರೌನಿಷ್ ಬರೋ ಥರ ಫ್ರೈ ಮಾಡ್ಕೊಳ್ಳೋಣ. ಸೊ ನಾನು ಏನು ಮಾಡಿದ್ದೀನಿ, ಇಲ್ಲಿ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ಬಾಣಲೆ ಹಚ್ಚಿಟ್ಕೊಂಡಿದ್ದೀನಿ. ಇದಕ್ಕೆ ತುಪ್ಪ ಹಾಕೋತಾ ಇದ್ದೀನಿ. ನಾನು 4 ಸ್ಪೂನ್ನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಎಣ್ಣೆನೂ ಹಾಕೋತಾ ಇದ್ದೀನಿ. ಎಣ್ಣೆ ತುಪ್ಪ ಬಿಸಿ ಆದಮೇಲೆ ನಾವು ಆಲೂಗಡ್ಡೆನ ಫ್ರೈ ಮಾಡೋಣ. ಸೊ ಎಣ್ಣೆ ಕಾದಿದೆ. ಸೊ ಕಾದಿರೋ ಎಣ್ಣೆಗೆ ನಾನು ಆಲೂಗಡ್ಡೆಗಳನ್ನೆಲ್ಲ ಹಾಕ್ತಾ ಬರ್ತೀನಿ. ಇದು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡೋದು ಉತ್ತಮ. ಇಲ್ಲಾಂದರೆ ತುಂಬ ಕರ್ರಗಾಗ್ಬಿಡುತ್ತೆ, ತಿನ್ನೋಕ್ಕೊಂಥರ ಸರಿ ಹೋಗಲ್ಲ. ನೋಡಿ, ಆಲೂಗಡ್ಡೆ ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಆಲ್ಮೋಸ್ಟ್ ಬ್ರೌನ್ ಆಗಿದೆ. ಸೊ ಈಗ ಅದು ನೀವು ಫ್ರೈ ಮಾಡ್ತಾ ಇರಬೇಕಾದ್ರೆ ಅವಾಗವಾಗ ಸ್ವಲ್ಪ ತಿರುಗಿಸ್ತಾ ಇರಿ ಅದನ್ನು, ಮೇಲೆ ಕೆಳಗೆ. ಸೊ ಅವಾಗೇನಾಗುತ್ತೆ, ಎಲ್ಲ ಕಡೆಗೂ ಈಕ್ವಲಾಗಿ ಬ್ರೌನಿಷ್ ಲೇಯರ್ ಬರುತ್ತೆ ನಿಮಗೆ. ನೋಡಿ, ಈ ಥರ ಬ್ರೌನಾಗಿ ಆಗಿದ ತಕ್ಷಣವೇ ನೀವು ಇದನ್ನು ತೆಗಿಬೋದು. ನಾವು ತುಪ್ಪ ಮತ್ತು ಆಯಿಲ್ ಎರಡನ್ನೂ ಮಿಕ್ಸ್ ಮಾಡಿ ಫ್ರೈ ಮಾಡಿದ್ವಲ್ಲ, ಅದನ್ನೇ ಒಂದು ಸ್ವಲ್ಪ ಫಿಲ್ಟರ್ ಮಾಡಿಕೊಂಡು ಮತ್ತೆ ನಾವು ಹುರುಳಿಕಾಯಿ ತೊಗೊಂಡಿದ್ವಲ್ಲ,
ಹುರುಳಿಕಾಯಿನೂ ಅದರಲ್ಲೇ ಹಾಕ್ಬಿಟ್ಟು ಒಂದು ಸ್ವಲ್ಪ ಫ್ರೈ ಮಾಡಿಬಿಡೋಣ. ಒಂದು 2-3 ನಿಮಿಷ ಅದನ್ನ ಒಂದು ಚೂರು ಫ್ರೈ ಮಾಡಿಬಿಟ್ರೆ ಚೆನ್ನಾಗಿರುತ್ತೆ. ನೋಡಿ, ಹುರುಳಿಕಾಯಿ ಚೆನ್ನಾಗಿ ಫ್ರೈ ಆಗಿದೆ. ತುಂಬ ಫ್ರೈ ಮಾಡಬೇಡಿ, ಒಂದು 2-3 ನಿಮಿಷ ಮಾಡಿದ್ರೆ ಸಾಕು. ನಾನು ಏನು ಪೇಸ್ಟ್ ಜೊತೆಗೆ ಮೊಸರನ್ನ ಹಾಕಿ ಎಲ್ಲ ಮಸಾಲೆ ಹಾಕಿ ಮಿಕ್ಸ್ ಮಾಡಿ ಇಟ್ಟಿದ್ನಲ್ಲ, ಅದಕ್ಕೆ ಇವಾಗ ಫ್ರೈ ಮಾಡಿರೋಂತಹ ಆಲೂಗಡ್ಡೆಗಳನ್ನೆಲ್ಲ ಅದರೊಳಗೆ ಹಾಕ್ತಾ ಇದ್ದೀನಿ. ಜೊತೆಗೆ ಹುರುಳಿಕಾಯಿ ಇದನ್ನು ಇದರಲ್ಲಿ ಹಾಕ್ಬಿಟ್ಟು ಸ್ವಲ್ಪ ಮೇಲೆ ಕೆಳಗೆ ಮಾಡಿ ಇದನ್ನು ಬಿಟ್ಬಿಡೋಣ. ಸೊ ಮ್ಯಾರಿನೇಷನ್ಗೆ ಅಂತ ಬಿಟ್ಬಿಡೋಣ. ಒಂದು ಅರ್ಧ ಗಂಟೆಯಿಂದ 3/4 ಗಂಟೆ ಇದು ಮ್ಯಾರಿನೇಟ್ ಆಗಲಿ. ಆಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಅಂತ ನೋಡೋಣ. ಈಗ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡೋಣ, ಅನ್ನನ ಸ್ವಲ್ಪ ಬೇಯಿಸ್ಕೊಳ್ಳೋಣ. ಬಾಸ್ಮತಿ ರೈಸ್ ತೊಗೊಂಡಿದ್ವಲ್ಲ ಅದನ್ನು ಬೇಯಿಸ್ಕೊಳ್ಳೋಣ. ಸೊ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ, ದೊಡ್ಡ ಬಾಣಲೆ. ನಾನು ಬಾಸ್ಮತಿ ರೈಸು ಈ ಥರದ್ದು ಒಂದು ಲೋಟದಲ್ಲಿ ಮೆಷರ್ ಮಾಡಿ ಇಟ್ಕೊಂಡಿದ್ದೆ, 2 ಕಪ್ ಆಗುವಷ್ಟು. ನಾನು ಇವಾಗ ಏನು ಮಾಡ್ತೀನಿ, ಇದೇ ಕಪ್ಪಲ್ಲೇ, ಇದೇ ಲೋಟದಲ್ಲೇ ಒಂದು 3 ಲೋಟ ನೀರನ್ನು ಇದಕ್ಕೆ ಬಗ್ಗಿಸ್ಕೊಂಡು ಅದನ್ನು ಫಸ್ಟು ಕಾಯಿಸ್ಕೊತೀನಿ. 3 ಲೋಟದಷ್ಟು ಹಾಕಿದ್ದೀನಿ. ಆಮೇಲೆ ಅದಕ್ಕೆ 1 ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ತೀನಿ. ಮತ್ತು ಪಲಾವ್ ಎಲೆ 1-2, ಚಕ್ಕೆ ಮತ್ತು ಲವಂಗ ಹಾಗೂ ಇಲೈಚಿ ಇದಿಷ್ಟನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಕುದೀಲಿ ಅದು. ಸೊ 1-2 ನಿಮಿಷ ಇದನ್ನು ಕುದಿಸೋಣ. ಕುದಿಸಾದ್ಮೇಲೆ ನಾವು ಇದನ್ನು ಅಕ್ಕಿನ ಹಾಕೋಣ. ಅಕ್ಕಿ ನಾವು ತೊಗೊಬೇಕಾದ್ರೇ ಸ್ವಲ್ಪ ಅದನ್ನು ನಾನು ತೊಳೆದು ಇಟ್ಕೊಂಡಿದ್ದೆ, ನೆನೆಸೋದು ಬೇಡ. ಬಾಸ್ಮತಿ ಆಗಿರೋದನ್ನು ನೆನೆಸೋದು ಬೇಡ, ತೊಳೆದು ಇಟ್ಕೊಂಡಿದ್ರೆ ಸಾಕು ಮುಂಚೆನೆ. ನೋಡಿ, ನೀರು ಚೆನ್ನಾಗಿ ಕುದೀತಾ ಇದೆ. ಈಗ ಇದಕ್ಕೆ ನಾವು ಬಾಸ್ಮತಿ ರೈಸ್ನ ಹಾಕ್ಕೊಂಡ್ರೆ ಸರಿ ಹೋಗುತ್ತೆ. ಸೊ ಬಾಸ್ಮತಿ ರೈಸ್ನ ತೊಗೊತಾ ಇದ್ದೀನಿ, ಇದರಲ್ಲಿ ಹಾಕ್ತಾಯಿದ್ದೀನಿ. ಬಾಸ್ಮತಿ ರೈಸ್ನ ನೀವು ಫುಲ್ಲು ಇದರಲ್ಲಿ ಕುಕ್ ಮಾಡೋ ನೆಸಿಟಿ ಇಲ್ಲ. ಒಂದು 8 ನಿಮಿಷ ಇದನ್ನು ಕುದಿಸಿದ್ರೆ ಸಾಕು. ಅರ್ಧ ಬೆಂದರೆ ಸಾಕು. ಇನ್ನು ಮಿಕ್ಕಿದ್ದು ನಾವು ಆಮೇಲೆ ಕುಕ್ಕರಲ್ಲಿ ಹಾಕ್ಬೇಕಾದ್ರೆ ಅದಾಗದೇ ಬೇಯುತ್ತೆ. ನೋಡಿ, ಬಾಸ್ಮತಿ ನೀವು ರೈಸ್ನ ಬಾಯ್ಲ್ ಮಾಡಬೇಕಾದ್ರೆ ಒಂದೊಂದು ಬಾಸ್ಮತಿ ಒಂದೊಂದು ಥರ ಇರುತ್ತೆ. ಕೆಲವೊಂದಕ್ಕೆ ಸ್ವಲ್ಪ ಕಡಿಮೆ ನೀರು ಬೇಕಾಗುತ್ತೆ, ಕೆಲವೊಂದಕ್ಕೆ ಜಾಸ್ತಿ ನೀರು ಬೇಕಾಗುತ್ತೆ. ಇಲ್ಲಿ ಸ್ವಲ್ಪ ಕಡಿಮೆ ಆಗ್ತಾಯಿದೆ ನೀರು, ಹಾಗಾಗಿ ಇನ್ನೊಂದು ಲೋಟ ನಾನು ನೀರು ಹಾಕ್ತಾಯಿದ್ದೀನಿ ಇದಕ್ಕೆ. ಸೊ ಈಗ 8 ಮಿನಿಟ್ಸ್ ಆಗಿದೆ, 8 ನಿಮಿಷ ಆಗಿದೆ, ಅರ್ಧ ಬೆಂದಿದೆ, ನೀವು ನೋಡ್ತಿರ್ಬೋದು. ಸೊ ಈಗ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡಿ. ಆಫ್ ಮಾಡಿ ಎಕ್ಸಸ್ ನೀರು ಏನಿರುತ್ತಲ್ಲ ಅದನ್ನೆಲ್ಲ ಸ್ಟ್ರೈನ್ ಮಾಡ್ಕೊಂಡ್ಬಿಡಿ. ನೀರನ್ನ ಸ್ಟ್ರೈನ್ ಮಾಡಿರೋಂತಹ ಬಾಸ್ಮತಿ ರೈಸ್ನ ಇಲ್ಲಿ ಇಟ್ಕೊಂಡಿದ್ದೀನಿ. ಇದನ್ನ ಒಂದು ತಟ್ಟೆಲಿ ಹಾಕ್ಕೊಂಡು ಅದು ಚೆನ್ನಾಗಿ ಆರಿದಾಗ ಅರಳ್ಕೊಳ್ಳುತ್ತೆ. ಆವಾಗ ನಮಗೆ ಬಿರಿಯಾನಿ ತುಂಬ ಚೆನ್ನಾಗೇ ಬರುತ್ತೆ. ನೋಡಿ, ಕಾಣಿಸ್ತೀವಲ್ಲ, ಈ ಥರ ಇದನ್ನ ಹರವು ಹಾಕಿ ಇಟ್ಬಿಡೋಣ. ಆವಾಗಲೇ ನಾವು ಆಲೂಗಡ್ಡೆನ ಫ್ರೈ ಮಾಡಿದ್ವಿ ತುಪ್ಪದಲ್ಲಿ. ಆ ಉಳಿದಿರೋ ತುಪ್ಪದಲ್ಲೇ ಇವಾಗ ನಾನು ಏನು ಮಾಡ್ತೀನಿ, ಈ ಡ್ರೈ ಫ್ರೂಟ್ಸ್ ಏನಿರುತ್ತೆ ಆ ಡ್ರೈ ಫ್ರೂಟ್ಸ್ನೆಲ್ಲ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡ್ಬಿಡೋಣ. ನೋಡಿ, ಚೆನ್ನಾಗಿ ಫ್ರೈ ಆಗಿದೆ ಎಲ್ಲ ಥರದ್ದು ಡ್ರೈ ಫ್ರೂಟ್ಸನ್ನು. ಈಗ ನಾನು ಇದನ್ನು ತೆಕ್ಕೊತ ಆಫ್ ಮಾಡಿಬಿಟ್ಟು, ಗ್ಯಾಸ್ ಆಫ್ ಮಾಡಿಬಿಟ್ಟು ನಾನು ತೆಕ್ಕೋತಾ ಇದ್ದೀನಿ ಇದನ್ನು. ನಾನು ಡ್ರೈ ಫ್ರೂಟ್ಸ್ನೆಲ್ಲ ಫ್ರೈ ಮಾಡಿ ಇಟ್ಕೊಂಡೆ. ಇವಾಗ ಉಳಿದಿರೋ ತುಪ್ಪದಲ್ಲಿ ಈರುಳ್ಳಿ ಏನಿದೆ, ಆ ಈರುಳ್ಳಿನಲ್ಲಿ ಸ್ವಲ್ಪ ಈರುಳ್ಳಿನ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಬರಿಸ್ತಾ ಥರ ಮಾಡ್ಕೊತೀನಿ. ಬರಿಸ್ತಾ ಬಂದರೆ ಗೊತ್ತಿರುತ್ತೆ ಅಂದ್ಕೊತೀನಿ ಎಲ್ರಿಗೂ. ಚೆನ್ನಾಗಿ ಡೀಪ್ ಫ್ರೈ ಮಾಡಿ ಅದನ್ನು ಗೋಲ್ಡನ್ ಬ್ರೌನ್ಗಿಂತ ಜಾಸ್ತಿ ಬ್ರೌನ್ ಕಲರಾಗಿ ಬರಬೇಕು, ಆ ಥರ ಅದನ್ನು ಫ್ರೈ ಮಾಡಿ ಇಟ್ಕೊತೀನಿ. ನೋಡಿ, ಬರಿಸ್ತಾ ಅಂದರೆ ಈ ಥರ ಫುಲ್ ಬ್ರೌನ್ ಆಗಬೇಕು. ಅದನ್ನು ನಾವು ತೆಗೆದ್ಬಿಟ್ಟು ಈಗ ತೆಗೆದು ಒಂದು ಕಡೆ ಆರಕ್ಕೆ ಇಟ್ಬಿಡೋಣ. ಬಿರಿಯಾನಿ ಮೇಲೆ ಟಾಪಿಂಗ್ಸ್ ಥರ ಹಾಕೋದಕ್ಕೆ ಚೆನ್ನಾಗಿರುತ್ತೆ. ಸೊ ಉಳಿದಿರೋ ತುಪ್ಪ ಏನಿರುತ್ತೆ ಅದಕ್ಕೆ ಮಿಕ್ಕಿರೋ ಆನಿಯನ್ಸ್ ಅಂದರೆ ಈರುಳ್ಳಿನ ಫ್ರೈ ಮಾಡೋಣ. ಇವಾಗ ಸ್ವಲ್ಪ ಇನ್ನೊಂದು ಚೂರು ಟಾಪಪ್ಗೆ ಇನ್ನೊಂದು 1-2 ಸ್ಪೂನ್ ತುಪ್ಪ ನಾನು ಹಾಕ್ಕೊತಾ ಇದ್ದೀನಿ. ಇದನ್ನು ನಾರ್ಮಲ್, ತುಂಬ ಇದಲ್ಲ, ಜಸ್ಟ್ ಗೋಲ್ಡನ್ ಬ್ರೌನ್ ಬಂದರೆ ಸಾಕು. ಒಂದು 2-3 ನಿಮಿಷ ಸಾಕು. ನಾನು ಈ ಬಿರಿಯಾನಿ ಮಾಡೋದಕ್ಕೆ ಒಂದು 6-7 ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ. ಈರುಳ್ಳಿ ನೋಡಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗಿದೆ, ಸಾಕು ಇಷ್ಟು. ಆಫ್ ಮಾಡ್ಕೊಂಬಿಡೋಣ. ಆಫ್ ಮಾಡಿ ಇನ್ನೊಂದು ಕಡೆ ಬಟ್ಲಲ್ಲಿ ಎತ್ತಿಟ್ಕೊಂಬಿಡೋಣ. ಫ್ರೈ ಮಾಡಿರೋದೆಲ್ಲ ರೆಡಿಯಾಗಿದೆ.
ಈಗ ನೆಕ್ಸ್ಟ್ ಸ್ಟೆಪ್ ನಾವು ಮ್ಯಾರಿನೇಷನ್ಗೆ ಅಂತ ಇಟ್ಟಿದ್ವಲ್ಲ ಪೇಸ್ಟ್ ವಿತ್ ಆಲೂಗಡ್ಡೆ, ಅದು ಈಗ ಚೆನ್ನಾಗಾಗಿದೆ ನೋಡಿ. ಸೊ ಈಗ ಲಾಸ್ಟ್ ಸ್ಟೆಪ್ಪಿಗೆ ಹೋಗೋಣ. ಅದು ಬಂದುಬಿಟ್ಟು ಈ ಬಿರಿಯಾನಿ ಮಸಾಲ ಜೊತೆಗೆ ರೈಸ್ನ ಹಾಕಿ ಸ್ಟೀಮಿಂಗಿಗೆ ಇಟ್ಟರೆ ನಮ್ಮ ಬಿರಿಯಾನಿ ರೆಡಿ. ಸೊ ಇವಾಗ ಕೊನೆ ಹಂತಕ್ಕೆ ಬಂದಿದ್ದೀವಿ. ಕುಕ್ಕರ್ ತೊಗೊಂಡಿದ್ದೀನಿ. ಆ ಕುಕ್ಕರ್ಗೆ 1 ಸ್ಪೂನ್ನಷ್ಟು ತುಪ್ಪ ಹಾಕ್ತೀನಿ. ಕುಕ್ಕರಲ್ಲಿ ತುಪ್ಪ ಹಾಕಿದ್ದೀವಿ. ತುಪ್ಪ ಹಾಕಿದ್ಮೇಲೆ 1 ಲೇಯರು ಅನ್ನ ಹಾಕಿ, ಅನ್ನ ಹಾಕಿದ್ಮೇಲೆ ನಾವು ಮಾಡಿಟ್ಕೊಂಡಿರುವಂತಹ ದಮ್ ಬಿರಿಯಾನಿ ಮಸಾಲಾನ 1 ಲೇಯರ್ ಹಾಕಿ, ಮತ್ತು ಅದರ ಮೇಲೆ 1 ಲೇಯರ್ ಅನ್ನ ಹಾಕಿ, ಅನ್ನ ಹಾಕಿದ್ಮೇಲೆ ನಾವು ಹುರಿದಿಟ್ಕೊಂಡಿರುವಂತಹ ಈರುಳ್ಳಿನ ಹಾಕಿ, ಅದಾದಮೇಲೆ ಮತ್ತೆ ಅನ್ನ ಹಾಕಿ. ಸೊ ಅನ್ನ ಹಾಕಿದ್ಮೇಲೆ ಮತ್ತೆ ನಮ್ಮ ಹತ್ರ ಉಳಿದಿರೋವಂತಹ ಮಸಾಲೆ ಏನಿದೆ, ನಮ್ಮ ದಮ್ ಬಿರಿಯಾನಿ ಮಸಾಲ, ಆ ಮಸಾಲೆನ ಮತ್ತೆ ಎಲ್ಲ ಹಾಕ್ಬಿಡೋಣ. ಈಗ ಇನ್ನೊಂದು ನಾನು ಬಾಣಲಿನಲ್ಲಿ ಒಂದು ಚೂರು ತುಪ್ಪ ತೊಗೊಂಡಿದ್ದೀನಿ, 1 ಸ್ಪೂನ್ ತುಪ್ಪ ತೊಗೊಂಡಿದ್ದೀನಿ ಮತ್ತು ಜೀರಿಗೆ ತೊಗೊಂಡಿದ್ದೀನಿ. ಈ ಜೀರಿಗೆನ ಒಂದು ಚೂರು ಫ್ರೈ ಮಾಡಿ ಸ್ವಲ್ಪ ಚಟಪಟ ಅಂದ ತಕ್ಷಣ ತೆಗೆದುಬಿಡೋಣ. ಅದನ್ನು ಟಾಪಿಂಗ್ಸ್ ಥರ ಹಾಕೋಣ ಇದ್ರ ಮೇಲೆ, ಬಿರಿಯಾನಿ ಮೇಲೆ. ಯಾಕೆಂದರೆ ಜೀರಾ ಬಂದುಬಿಟ್ಟು ಇಟ್ಸ್ ಎ ವೆರಿ ಗುಡ್ ಆ್ಯಂಟಿ ಆಕ್ಸಿಡೆಂಟ್. ತುಂಬ ಮಸಾಲೆ ಇರೋದ್ರಿಂದ ಅಸಿಡಿಟಿ ಥರ ಮೇಲೆ ಬರಲ್ಲ ತಿನ್ಬೇಕಾದ್ರೆ. ಸೊ ಜೀರಾ ಚೆನ್ನಾಗಿ ಫ್ರೈ ಆಗಿದೆ. ನಾವು ಇದನ್ನು ಅನ್ನದ ಮೇಲೆ ಹಾಕೋಣ. ಸೊ ಇನ್ನು ಮಿಕ್ಕಿರೋಂತಹ ರೈಸ್ನ ನಾನೆಲ್ಲ ಇದ್ರ ಮೇಲೆ ಹಾಕ್ಕೊಂಡು ಬಿಡ್ತೀನಿ. ಸಮ ಮಾಡಿದ್ಮೇಲೆ ಜೀರಿಗೆ ಏನು ನಾವು ಫ್ರೈ ಮಾಡಿಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಒಂದು ಸ್ವಲ್ಪ ಅದ್ರ ಮೇಲೆ ಟಾಪಿಂಗ್ಸ್ ಥರ ಉದುರಿಸೋಣ. ಮತ್ತು ಡ್ರೈ ಫ್ರೂಟ್ಸ್ನೆಲ್ಲ ಹಾಕ್ಕೊತ ಬರೋಣ. ಎಲ್ಲ ಡ್ರೈ ಫ್ರೂಟ್ಸ್ ಹಾಕಿದ್ದೀವಿ. ಬರಿಸ್ತಾನ ಇದ್ರ ಮೇಲೆ ಟಾಪಿಂಗ್ ಹಾಕೋಣ. ನೋಡಿ, ಕೊನೆಯದಾಗಿ ನಾವು ಹಾಲಲ್ಲಿ ಕೇಸರಿನ ಹಾಕಿ ಇಟ್ಟಿದ್ವಿ. ಸೊ ಆ ಕೇಸರಿನ ಈಗ ನಾನು ಇದ್ರ ಮೇಲೆ ಟಾಪಿಂಗ್ಸ್ ಥರ ಹಾಕ್ಬಿಡ್ತೀನಿ. ಇದು ಒಳ್ಳೆ ಫ್ಲೇವರ್ ಬರುತ್ತೆ ನಿಮಗೆ, ತಿನ್ಬೇಕಾದ್ರೆ ಒಂಥರ ಘಮ ಒಂಥರ ರುಚಿ, ಒಳ್ಳೆ ರುಚಿ ಕೊಡುತ್ತೆ ನಿಮಗೆ. ಸೊ ಇದೆಲ್ಲ ಆಗಿದೆ. ಈಗ ಲಿಡ್ ಕ್ಲೋಸ್ ಮಾಡಿ ಇದನ್ನು ಸ್ಟವ್ ಮೇಲೆ ಇಟ್ಟರೆ ಬಿರಿಯಾನಿ ರೆಡಿ. ಸೊ ಟಾಪಿಂಗ್ಸ್ ಎಲ್ಲ ಹಾಕ್ಕೊಂಡ್ಮೇಲೆ ಒಂದು 1/4 ಕಪ್ ನೀರು, ಅಂದರೆ ನಾವು ಬಾಸ್ಮತಿ ರೈಸ್ ಯಾವ ಇದರಲ್ಲಿ ಲೋಟದಲ್ಲಿ ತೊಗೊಂಡಿದ್ವಲ್ಲ ಅದರಲ್ಲೇ 1/4 ಕಪ್ಪಷ್ಟು ನೀರನ್ನು ಒಂಚೂರು ಇದ್ರ ಮೇಲೆ ನಾನು ಉದುರಿಸಿ ಈಗ ಲಿಡ್ಡನ್ನು ಕ್ಲೋಸ್ ಮಾಡಿಬಿಡ್ತೀನಿ. ಈಗ ಕೊನೆ ಹಂತಕ್ಕೆ ಬಂದಿದ್ದೀವಿ. ನಾನೊಂದು ದೊಡ್ಡ ತವಾ ತೊಗೊಂಡಿದ್ದೀನಿ, ಫ್ಲ್ಯಾಟ್ ಬೇಸ್ ತವಾ. ಅದ್ರ ಮೇಲೆ ನಾನು ಕುಕ್ಕರ್ನ ಇಡ್ತೀನಿ. ಯಾಕೆ ಅಂತಂದರೆ ಈ ಥರ ನಾವು ಮಾಡೋದ್ರಿಂದ ನಾವು ಆಲ್ರೆಡಿ ಇದರಲ್ಲಿ ಅನ್ನನ ಅರ್ಧ ಬೇಯಿಸ್ಕೊಂಡಿದ್ವಿ, ಮತ್ತು ಡೈರೆಕ್ಟಾಗಿ ಕುಕ್ಕರ್ನ ಫ್ಲೇಮ್ ಮೇಲೆ ಇಟ್ಟಾಗ ಏನಾಗುತ್ತೆ, ಎಲ್ಲ ಪಾಸಿಬಿಲಿಟಿ ಇದೆ ಅದು ಅನ್ನ ಸ್ವಲ್ಪ ಸೀದೋಗಿ ಕರ್ರಗಾಗೋದು. ಸೊ ಹಾಗಾಗಿ ಇದೊಂಥರ ದಮ್ ಕಟ್ಟೋ ಪ್ರೊಸೀಜರ್ ಅಂತಲೂ ಹೇಳ್ಬೋದು ಇದನ್ನು. ಸೊ ಲೋ ಫ್ಲೇಮ್ನಲ್ಲಿ ತವಾ ಮೇಲೆ ಇದನ್ನ ಇಟ್ಟು, ಲೋ ಫ್ಲೇಮ್ ಸಿಮ್ಮರಲ್ಲಿ ಇಟ್ಬಿಟ್ಟು ಒಂದು 15-20 ಮಿನಿಟ್ಸ್ ಹಿಂಗೆ ಬಿಟ್ಬಿಡಿ. ಮತ್ತು ವೆಯ್ಟ್ ಹಾಕೋ ಹಾಗೆ ಇಲ್ಲ, ಇದ್ರ ಮೇಲೆ ವೆಯ್ಟ್ ಹಾಕೋ ಹಾಗಿಲ್ಲ, ಹಾಗೆ ಬರಬೇಕದು. ಅದರಲ್ಲಿರುವಂತಹ ತೇವಾಂಶ ಎಲ್ಲ ಹಾಗೆ ಅದು ಹೋಗ್ತಾ ಇರಬೇಕು. ಸೊ ವೆಯ್ಟ್ ಹಾಕೋ ಹಾಗಿಲ್ಲ. ಮತ್ತು ನಾವು ಜಾಸ್ತಿ ನೀರು ತೊಗೊಳ್ದೇ ಇರೋದ್ರಿಂದ ಇರೋ ನೀರು ಮತ್ತು ಅದರಲ್ಲಿ ನಾವು ಯಾವುದು ಪೇಸ್ಟಲ್ಲಿ ಒಂದು ಸ್ವಲ್ಪ ಫ್ಲೂಯಿಡ್ ಕಂಟೆಂಟ್ ಇತ್ತಲ್ಲ ಅದರಲ್ಲೇ ಅದು ಪೂರ್ತಿ ಬೆಂದು ಒಂದು ಒಳ್ಳೆ ಬಿರಿಯಾನಿ ಆಗುತ್ತೆ ಈಗ. ಸೊ ನೋಡಿ, ಬಿಸಿ ಬಿರಿಯಾನಿ ರೆಡಿಯಾಗಿದೆ. ಘಮ ವಾಸನೆ ಪರಿಮಳ ಬರ್ತಾ ಇದೆ. ಟ್ರೈ ಮಾಡೋಣ ಬನ್ನಿ. ಸೊ ಬಿರಿಯಾನಿ ರೆಡಿಯಾಗಿದೆ, ಸರ್ವ್ ಮಾಡೋಣ. ನೋಡಿ, ಬಿರಿಯಾನಿ ಏನಿದೆಯಲ್ಲ ಸೈಡಿಂದ ಒಂದೊಂದು ಚೂರು ತೊಗೋತೀನಿ. ನೋಡಿ ಎಷ್ಟು ಚೆನ್ನಾಗಿ, ಆಹಾಹಾ, ಸಖತ್ತಾಗಿ ಘಮ ಪರಿಮಳ ಬರ್ತಾ ಇದೆ. ವಾವ್, ನೋಡಿ, ಎಸ್ ನೋಡಿ, ಅದ್ರದ್ದು ಹಬೇನು ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಸೊ ಬನ್ನಿ ಟೇಸ್ಟ್ ಮಾಡೋಣ. ಬಿರಿಯಾನಿ ರೆಡಿಯಾಗಿದೆ, ಟೇಸ್ಟ್ ಮಾಡೋಣ. ಈ ಬಿರಿಯಾನಿ ಜೊತೆಗೆ ರಾಯ್ತನೂ ಮಾಡ್ಕೊಬೋದು, ಆಪ್ಷನಲ್. ಬೇಕು ಅಂದರೆ ಮಾಡ್ಕೊಳ್ಳಿ, ಇಲ್ಲಾಂದರೆ ಬೇಡ. ಸೊ ಇದನ್ನು ಟೇಸ್ಟ್ ಮಾಡೋದಕ್ಕೆ ನಮ್ಮ ಸುಬ್ಬು ಅವ್ರನ್ನ ಕರೆಯೋಣ. ಸುಬ್ಬು, ಬನ್ನಿ ಸರ್. ಹೇ ಶೇರ್, ಆಲೂ ದಮ್ ಬಿರಿಯಾನಿನಾ? ಹಾಂ. ಫಸ್ಟ್ ಆಫ್ ಆಲ್, ಶೈನ್ ಈಸ್ ಮೈ ಸ್ಕೂಲ್ ಮೇಟ್ ಆ್ಯಕ್ಚುಲಿ. ಜೂನಿಯರ್ದು, ಬಟ್ ನನ್ನ ಸ್ಕೂಲ್ ಮೇಟ್. ಅವನಿಗೆ ಈಸ್ ಗಾಟ್ ಅ ವೆರಿ ಬ್ಯೂಟಿಫುಲ್ ಪ್ಯಾಷನ್ ಫಾರ್ ಕುಕಿಂಗ್. And he's arrived to our kitchen to do this wonderful dish called Aloo Dum Biryani.
Shayan, this looks really amazing. Thank you. Look wise, presentation wise, this is really very good. Your taste ಮಾಡೋಣ ಒಂದ್ಸಲಿ. Wow, really fantastic. Uppu, kara and all the flavors of the masala mixed very well, extremely tasty. ನೀವೆಲ್ಲ ಇಂದ ನಿಮ್ಮ ಮನೇಲಿ ಟ್ರೈ ಮಾಡಿ ಆ್ಯಂಡ್ ಶಯನ್ಗೆ ನಿಮ್ಮ ಫೀಡ್ಬ್ಯಾಕ್ ಕೊಡಿ. ಸೊ ನೋಡಿದ್ರಲ್ಲ ದಮ್ ಆಲೂ ಬಿರಿಯಾನಿ ಹೇಗೆ ಮಾಡೋದು ಅಂತ. ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ.